ಆಕಾಶವಾಣಿ ಧಾರವಾಡ. ಶ್ರೋತಾರ ಕೇಳು ಇದು ನಭೋವಾಣಿ. ಓ ಶ್ರೋತಾರ ಕೇಳು ಇದು ನಭೋವಾಣಿ. ನಾನು ಬಾಯಿ ನೀನು ಕಿರಿ ಬಾನ ಕಡಲಲ್ಲಿ ತೇಲಿ ಬಿಟ್ಟ ಈ ಮುಳಿದೋಳಿ. ಆಕಾಶವಾಣಿ ಧಾರವಾಡ ಕೇಂದ್ರವು 75 ವಸಂತಗಳನ್ನು ಪೂರೈಸಿರುವ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಸ್ಮೃತಿ ಪಟಲದಿಂದ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕೇಳಿ ಸ್ಮೃತಿ ಪಟಲದಿಂದ. ನಿನ್ನ ಹೃದಯದ ಬಂದರವ ಮುಟ್ಟಿತು, ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟಿತು. ನೀನೆಲ್ಲೇ ಇರು ಕೇಳು ಸೂತ್ರ ಸರಿರಲಿ, ಹೃದಯ ತೆಳಗಿರಲಿ. ಓ ಶ್ರೋತ್ರಿಯನ ಶ್ರೋತಾರ ಕೇಳು ಇದು ನಭೋವಾಣಿ. ನಾನು ಬಾಯಿ ನೀನು ಕಿರಿ ಬಾನ ಕಡಲಲ್ಲಿ ತೇಲಿ ಬಿಟ್ಟ ಈ ಮುಡಿದೋಳಿ. ಕೇಳುಗರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮದ ಮೊದಲಿಗೆ ವಸಂತ್ ಕನಕಾಪುರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನ ಕೇಳೋಣ. ರಸಸಾಗರದಲ್ಲಿ 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 ತಾವರೆ ಅರಳಿದೆ ಪ್ರೀತಿ ಅದರ ಹೆಸರು, ಪ್ರೀತಿ ಅದರ ಹೆಸರು. ರಸಸಾಗರದಲ್ಲಿ ತಾವರೆ ಅರಳಿದೆ ಪ್ರೀತಿ ಅದರ ಹೆಸರು, ಪ್ರೀತಿ ಅದರ ಹೆಸರು. ಸುಖಲೋಭಗಳಿಂದುಬ್ಬಿದೆ ತುಂಬಿ, ಸುಖಲೋಭಗಳಿಂದುಬ್ಬಿದೆ ತುಂಬಿ, ಹೂವ ಬಂಡ ಕುಡಿದು ಜನತ್ಯಗಳಿದರೆ ನಾಗುವುದಕ್ಕೆ. ಜನತ್ಯಗಳಿದರೆ ನಾಗುವುದಕ್ಕೆ, ಗುಟ್ಟನು ತಿಳಿದವರಾರು ಸಖಿ, ಗುಟ್ಟನು ತಿಳಿದವರಾರು ಸಖಿ. ರಸಸಾಗರದಲ್ಲಿ ತಾವರೆ ಅರಳಿದೆ ಪ್ರೀತಿ ಅದರ ಹೆಸರು, ಪ್ರೀತಿ ಅದರ ಹೆಸರು. ವೇದ ಕರ್ಮಗಳ ಅರಿತವರಲ್ಲ, ವೇದ ಕರ್ಮಗಳ ಅರಿತವರಲ್ಲ, ಲೋಕನೀತಿಗಳ ಅನುಚರರಲ್ಲ. ಯಾವಳೆದೆಯೊಳಗೆ ಪ್ರೇಮಾಕ್ಷರಗಳು, ಯಾವಳೆದೆಯೊಳಗೆ ಪ್ರೇಮಾಕ್ಷರಗಳು ನೆಲೆ ನಿಂತಿಹವೋ ಅವಳೆ ಬಲ್ಲಳು, ಅವಳೆ ಬಲ್ಲಳು. ರಸಸಾಗರದಲ್ಲಿ ತಾವರೆ ಅರಳಿದೆ ಪ್ರೀತಿ ಅದರ ಹೆಸರು, ಪ್ರೀತಿ ಅದರ ಹೆಸರು.
ಶ್ರೀ ಚಂಡೀದಾಸನ ಪ್ರೀತಿಯ ನುಡಿದನು. ಪ್ರೀತಿ ಸುಧೆಯ ರುಚಿಯನು ಬಲ್ಲವಳು, ಪ್ರೀತಿ ಸುಧೆಯ ರುಚಿಯನು ಬಲ್ಲವಳು, ಬದುಕಿನ ಹಂಗನೆ ತೊರೆಯುವಳು, ಬದುಕಿನ ಹಂಗನೆ ತೊರೆಯುವಳು. ರಸಸಾಗರದಲ್ಲಿ 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 ತಾವರೆ ಅರಳಿದೆ ಪ್ರೀತಿ ಅದರ ಹೆಸರು, ಪ್ರೀತಿ ಅದರ ಹೆಸರು. ರಂ ಶ್ರೀ ಮುಗುಳಿ ಅವರು 1906 ಜುಲೈ 15ರಂದು ರೋಣ ತಾಲೂಕಿನ ಹೊಳೆ ಆಲೂರಿನಲ್ಲಿ ಜನಿಸಿದ್ರು. ಮುಗುಳಿ ಅವರ ತಂದೆ ಅಂದಿನ ಪ್ರಸಿದ್ಧ ವಕೀಲರಾಗಿದ್ರು. ಜೊತೆಗೆ ಆವಾಗಿನ ಮರಾಠಿ ವಾತಾವರಣದಲ್ಲಿ ಕನ್ನಡದ ನಾಟಕಗಳನ್ನು ಆಡಿಸೋದ್ರಲ್ಲಿ ಅವರಿಗೆ ಬಹಳಷ್ಟು ಪ್ರೀತಿ ಇತ್ತು. ತಂದೆಯಲ್ಲಿದ್ದಂತಹ ಸಾಹಿತ್ಯದ ಆಸಕ್ತಿಗಳು ಮಗನಲ್ಲೂ ಕೂಡ ಮೂಡಿಬಂದು. ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ ಮುಗುಳಿ ಅವರು ಗೆಳೆಯರ ಗುಂಪಿನ ಸಹಚರ್ಯದಿಂದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿ ಅನೇಕ ಅಮೂಲ್ಯ ಗ್ರಂಥಗಳ ಬೆಳೆಯನ್ನ ತೆಗೆದಿದ್ದಾರೆ. ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹ ಗ್ರಂಥ ಕನ್ನಡ ಸಾಹಿತ್ಯ ಚರಿತ್ರೆಗಳಲ್ಲಿ ಒಂದು ಮಹತ್ವದ ಕೃತಿ ಅಂತ ಅನ್ಸಿದೆ. ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಾಚೀನ ಕಾಲದಿಂದ ಮುದ್ದಣನವರೆಗಿನ ಸಾಹಿತ್ಯ ವಿಚಾರಗಳ ಬಗ್ಗೆ ಚರ್ಚಿತವಾಗಿದೆ. ರಂಶ್ರೀ ಮುಗುಳಿ ಅವರು ರಸಿಕ ರಂಗ ಅನ್ನುವಂತಹ ಕಾವ್ಯನಾಮದಿಂದ ಹೆಸರುವಾಸಿಯಾಗಿದ್ದಾರೆ. ಬಾಸಿಗ, ಅಪಾರ ಕರುಣೆ, ಓಂ ಅಶಾಂತಿ, ಮಂದಾರ ಹೂ ಇವು ರಸಿಕ ರಂಗರ ಹೆಸರಾಂತ ಕವನ ಸಂಗ್ರಹಗಳು. ಮುಗುಳಿ ಅವರ ಕಥಾ ಸಂಕಲನ ಕನಸಿನ ಕೆಳದಿ ತಡವಾಗಿ ಪ್ರಕಟವಾದರೂ ಅವರು ಇದೇ ತಲೆಮಾರಿನ ಕಥೆಗಾರರು ಅಂತ ಅನ್ಸಾರೆ. ಮುಗುಳಿ ಅವರ ಕಾದಂಬರಿಗಳು ಆದರ್ಶವಾದಿತ್ವದ ಗುಣದೋಷಗಳನ್ನೆಲ್ಲ ಪ್ರತಿಬಿಂಬಿಸುವಂತವಾಗಿವೆ. ಬಾಳುರಿ, ಕಾರಣ ಪುರುಷ ಹಾಗೂ ಅನ್ಯ ಈ 3 ಕಾದಂಬರಿಗಳಿಗೂ ಆದರ್ಶವಾದವೇ ಪ್ರೇರಕ ಶಕ್ತಿಯಾಗಿದೆ. ಮುಗುಳಿ ಅವರ ಎತ್ತಿದ ಕೈ ಏಕಾಂಕ ಸಂಕಲನ, ನಾಮಧಾರಿ, ಮನೋರಾಜ್ಯ, ಧನಂಜಯ ಇವರ ನಾಟಕಗಳು, ಮಾತೆಂಬುದು ಜ್ಯೋತಿರ್ಲಿಂಗ, ಕನ್ನಡದ ಕರೆ ಇವು ಪ್ರಬಂಧ ಸಂಕಲನಗಳು. ರಂಶ್ರೀ ಮುಗುಳಿ ಅವರ ಸೇವೆಗಾಗಿ ಅನೇಕ ಗೌರವಗಳು ಅವರಿಗೆ ಲಭಿಸವ. 1941ರಲ್ಲಿ ಹೈದರಾಬಾದಿನಲ್ಲಿ ನಡೆದ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಾಟಕ ಗೋಷ್ಠಿಯ ಅಧ್ಯಕ್ಷರಾಗಿದ್ದರು. ಇವರ ಕನ್ನಡ ಸಾಹಿತ್ಯ ಚರಿತ್ರೆಗೆ 1956ರಲ್ಲಿ ಪುಣೆ ವಿಶ್ವವಿದ್ಯಾಲಯದ ಡಿಲಿಟ್ ಪದವಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿವೆ. 1963ರಲ್ಲಿ ತುಮಕೂರು ಜಿಲ್ಲೆಯ ಸಿದ್ದಗಂಗಾದಲ್ಲಿ ಜರುಗಿದ 44ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. 1964ರಲ್ಲಿ ಜಾಗತಿಕ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ಪ್ರತಿನಿಧಿಯಾಗಿದ್ರು. ಇಂಥ ಹೆಸರಾಂತ ಕನ್ನಡದ ಖ್ಯಾತ ವಿದ್ವಾಂಸ, ಸಾಹಿತಿ, ಕವಿ, ಕಾದಂಬರಿಕಾರ, ಕಥೆಗಾರ, ನಾಟಕಕಾರ, ಪ್ರಬಂಧಕಾರರಾದಂಥ ರಂಶ್ರೀ ಮುಗುಳಿ ಅವರನ್ನ 1985 ಜನವರಿ ತಿಂಗಳಲ್ಲಿ ಧಾರವಾಡ ಆಕಾಶವಾಣಿ ಸಂದರ್ಶನಕ್ಕಾಗಿ ಆಹ್ವಾನಿಸಿತ್ತು. ಆವಾಗ ಇವರನ್ನ ಸಂದರ್ಶಿಸಿದವರು ಸಾಹಿತಿಗಳು, ನಿವೃತ್ತ ಪ್ರಾಧ್ಯಾಪಕರು ಆದ ರಾಯ ಧಾರವಾಡ್ಕರ್ ಅವರು. ಈ ಸಂದರ್ಶನದ ಆಯ್ದ ಭಾಗ ಇಲ್ಲಿದೆ. ನಮಸ್ಕಾರ ಡಾಕ್ಟರ್ ಮುಗುಳಿ ಅವರೇ. ನಮಸ್ಕಾರ. ಬಹಳ ದಿವಸದಿಂದ ನೀವು ಧಾರವಾಡಕ್ಕೆ ಬಂದಿರಿ. ನಮಗೆಲ್ಲ ಧಾರವಾಡದಲ್ಲಿ ಬಹಳ ತುಂಬಾ ಆನಂದ ಆಗಿದೆ. ಯಾಕಂದ್ರೆ ತಮ್ಮಂಥ ಪಂಡಿತರು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದಂತವರು ನೀವು ಇವತ್ತು ದೊರಕಿರುವುದು ಅಂತಂದ್ರೆ ನಿಮ್ ಕೂಡ ಮಾತಾಡುವುದೇ ಒಂದು ಆನಂದದ ವಿಷಯ. ಅದೇನು ಸಂಸ್ಕೃತದೊಳಗೆ ಹೇಳ್ತಾರಲ್ಲ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನತು ಮೂರ್ಖಾಣಾಂ ನಿದ್ರೆಯ ಕಲಹೇನವಾ ಅಂತ. ಹಂಗ ನಿಮ್ಮ ಕೂಡ ಕಾವ್ಯಶಾಸ್ತ್ರ ವಿನೋದದಲ್ಲಿ ಮಾತಾಡುವುದು ಅಂತಂದ್ರೆ ಬಹಳ ಆನಂದ. ಅದಕ್ಕೆ ಈಗ ನಿಮ್ಮ ಅಭಿಪ್ರಾಯ ಕೆಲವು ಸಾಹಿತ್ಯದ ವಿಷಯಗಳ ಬಗ್ಗೆ, ಹೊಸ ಪರಂಪರೆಗಳ ಬಗ್ಗೆ, ಹೊಸ ಒಲವುಗಳ ಬಗ್ಗೆ ಕೇಳಬೇಕು ಅಂತ ನನಗೆ ಅನಿಸ್ತದೆ. ಮಾತು ಶುರು ಮಾಡೋಣ. ನಾನು ನಿಮ್ಮ ಮಾತು ಕೇಳಬೇಕು, ನೀವು ನನ್ನ ಮಾತು ಕೇಳಬೇಕು, ಈ ರೀತಿ ಇಟ್ಕೊಳ್ಳೋಣ. ನೀವು ಅನೇಕ ವರ್ಷ ಕನ್ನಡದ ಪ್ರಾಧ್ಯಾಪಕರಾಗಿದ್ದೀರಿ, ಪುಸ್ತಕ ಬರೆದಿರಿ. ಇಬ್ಬರೂ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಅವಶ್ಯವಾಗಿ ನೀವು ಪ್ರಾರಂಭ ಮಾಡಿ. ಈಗ ಹೊಸಗನ್ನಡದಲ್ಲಿ ಬರೆಯುವಂತಹ ಜನರಿಗೆ ಹಳಗನ್ನಡ ಸಾಹಿತ್ಯದ ಅಭ್ಯಾಸದ ಅವಶ್ಯಕತೆ ಅದ ಅಂತ ನನಗನಿಸ್ತದೆ. ಸರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಿ? ನನ್ನ ಅಭಿಪ್ರಾಯ, ಈಗ ನೀವು ಯಾವ ರೀತಿ ಹೇಳ್ತೀರೋ ಅಷ್ಟೇ ನಾನು ಕೂಡ ಇದು ಅತ್ಯಂತ ಅವಶ್ಯ ಅಂತ ಮಾತನ್ನು ಹೇಳ್ತೇನೆ. ಈಗ
ಅನೇಕರಿಗೆ ಏನ್ ತೋರ್ತದೆ ಅಂದ್ರೆ ಹಳೆ ಕಾಲ ಬೇರೆ ಇತ್ತು, ಹಳೆ ವಿಚಾರ, ಹಳೆ ಮತ ಧರ್ಮ ಅದನ್ನ ಇಟ್ಕೊಂಡು ಬರೆದಂತಹ ಈ ಹಳೆ ಗ್ರಂಥಗಳು ಮೇಲೆ ಅದರ ಭಾಷೆ ಅಂತೂ ಕಬ್ಬಿಣದ ಕಡಲೆ, ಈ ಚಂಪು ಕಾವ್ಯ ಮುಂತಾದ್ದು. ಇದನ್ನು ಯಾಕೆ ಇವತ್ತಿನ ದಿವಸ ಓದಬೇಕು ಅಂತಂಬೋದು ಕನ್ನಡ ವಿಷಯವನ್ನು ಮುಖ್ಯವಾಗಿ ಇಟ್ಕೊಂಡು ಓದುವವರಲ್ಲಿಯೂ ಕಂಡು ಬರ್ತಾ ಇದೆ ನನಗೆ. ಅನಾದರ ಈ ರೀತಿ ಇರೋದು ಸರಿಯಲ್ಲ. ಯಾಕಂದ್ರೆ ಯಾವ ಭಾಷೆಯ ಪರಂಪರೆ ಸಾಹಿತ್ಯದಿದೆಯಲ್ಲ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮದಾಗಿ ಮಾಡಿಕೊಳ್ಳದೆ ಇವತ್ತಿನ ದಿವಸ ಕನ್ನಡ ಭಾಷೆಯನ್ನ ನಾವು ಸಮರ್ಥವಾಗಿ ಬಳಸಲಾರೆವು ಎಂಬ ತಿಳುವಳಿಕೆ ನಮ್ಮ ಜನರಲ್ಲಿ ಹೆಚ್ಚಾಗಿ ವಿಶೇಷ ವಿದ್ಯಾರ್ಥಿಗಳು ಬರಬೇಕಾಗಿದೆ. ಈಗ ನೋಡ್ರಿ, ಕವಿರಾಜ ಮಾರ್ಗದಲ್ಲಿ ಬಂದ ಮಾತು ನನಗೆ ಎಷ್ಟು ನೆನಪಾಗ್ತದೆ. ಆ ಕವಿರಾಜ ಮಾರ್ಗ ತನ್ನ ಹಿಂದಿನ ಕಾವ್ಯಗಳನ್ನು ಕುರಿತು ಹೇಳ್ತಾನೆ. ಪೂರ್ವ ಕಾವ್ಯ ರಚನೆಗಳಂ ಮೊದಲಂ ಕಲ್ತಂಗೆ ಅಲ್ಲದೆ ಪದದೋಳ್ ಜಾಣುಂ ಬೆಡಂಗುಂ ಅಕ್ಕುಮೆ. ಅಂದ್ರೆ ಹಿಂದಿನ ಕಾವ್ಯಗಳನ್ನ ಕಲಿದೇನೆ ಇವತ್ತಿನ ದಿವಸ ನಾವೇನು ಪದಗಳನ್ನು ಉಪಯೋಗ ಮಾಡ್ತೀವಿ ಅದರಲ್ಲಿ ಜಾಣ್ಮೆ ಮತ್ತು ಬೆಡಗು ಅಂದ್ರೆ ಎರಡೂ ಬರಬೇಕಾಗ್ತದೆ. ಹೇಗೆ ಯಾವ ಸಂದರ್ಭದಲ್ಲಿ ಯಾವ ಶಬ್ದ ಉಪಯೋಗ ಮಾಡಬೇಕು, ಅದು ಎಷ್ಟು ಸುಂದರವಾಗಿರಬೇಕು, ಜಾಣ್ಮೆ ಮತ್ತು ಬೆಡಂಗೆ ಎರಡೂ ಬರೋದಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ನಿಮ್ಮ ಅಭಿಪ್ರಾಯ ಸರಿ ಅಂತ ಅನಿಸ್ತದೆ. ಅಲ್ಲ, ಅದ್ರ ಜೊತೆಗೆ ನಾನು ಒಂದೇನು ಅನ್ಕೊಂಡೆ ಅಂದ್ರೆ ಭಾಷೆಯ ದೃಷ್ಟಿಯಿಂದಂತೂ ಸರಿಯೇ, ವಸ್ತುವಿನ ದೃಷ್ಟಿಯಿಂದ ಸಹಿತ ಮಗಳೇ ಅನ್ನಲ್ಲ. ಕನ್ನಡದಲ್ಲಿ ಏನದೆ ಮತೀಯ ಸಾಹಿತ್ಯ ಅದ, ಬರೀ ಮತಗಳ ಬಗ್ಗೆ ಹೇಳ್ಯಾರ ಅಂತನೂ ಒಂದು ಭಾವನೆಯನ್ನು ಇಟ್ಟುಕೊಳ್ಳೋಕ್ಕಿಂತ ಕನ್ನಡದಲ್ಲಿಯೂ ಚಿರಂತನವಾಗಿರುವಂತಹ ಮೌಲ್ಯಗಳನ್ನು ಹೇಳುವಂತಹ ಸಾಹಿತ್ಯ ಅವ. ಯಾವ ಶುಷ್ಕ ಕಾವ್ಯ ಅಂತ ನಾವೇನ್ ತಿಳ್ಕೊಂಡಿವಿ. ಈಗ ಉದಾಹರಣೆ ಆದಿಪುರಾಣ ತಗೊಂಡು, ಆದಿಪುರಾಣ ಏನು ಮತದ ಒಂದು ಯಾವುದೋ ಕಾವ್ಯ ಅದ ಅಂತ ತಿಳ್ಕೊಂಡ್ ಅಲ್ಲಿ ಬರುವಂತ ಅವನ ಚಕ್ರವರ್ತಿ ಅಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ತನ್ನ ಹೆಸರು ಬರೆಸಬೇಕು ಅಂತಂದಾಗ ಅಲ್ಲಿ ಅವನು ನೋಡ್ತಾನೆ ಇವನಿಗಿಂತ ಮೊದಲಿಗೆ ಎಷ್ಟೋ ಮಂದಿ ದಿಗ್ವಿಜಯ ಮಾಡಿ ಅಲ್ಲಿ ಬಂದು ಅಲ್ಲಿ ಇದ್ರು, ಅದಕ್ಕಾಗಿ ಇವಾಗ ಹೆಸರು ಬರೆಸಲಿಕ್ಕೆ ಸಹಿತ ಸ್ಥಳ ಸಿಗಲಿಲ್ಲ ಅಂದಾಗ ಅವ ಅಲ್ಲಿದ್ದಂತ ಒಂದು ಹೆಸರನ್ನ ಪಡೆದು ಹಾಕಿ ತೆಗೆದು ಹಾಕಿ ತನ್ನ ಹೆಸರು ಬರೀರಿ ಅಂತ ಹೇಳ್ತಾನೆ. ಅಂತನ್ನುವಾಗ ಗರ್ವರಸಂ ಅನ್ನುವಾಗ ಮನುಷ್ಯನ ಅಹಂಕಾರ ಅಂತ ಅನ್ನೋದಕ್ಕೆ ಒಂದು ಯಾವ ರೀತಿ ಹೊಡೆತ ಬರ್ತದ ಅಂತ ಅನ್ನೋದು ಅದನ್ನು ಓದಿದಾಗ ನಾನು ಇದು ಶಲಿ ಕವಿ ಬರೆದಂತ ಒಜಿಮೆಂಡಿಯಾಸ್ ಅಂತ ಏನ್ ಕವಿತಾ ಅದ ಆ ಕವಿತಾಕ್ಕೆ ಯಾವ ರೀತಿಯಿಂದ ಕಡಿಮೆ ಅದ ಅಂತ ಲುಕ್ ಆನ್ ಮೈ ವರ್ಕ್ ಕಿ ಮೈಟಿ ಅಂಡ್ ಡಿಸ್ಪೇರ್ ಅಂತ ಅವ ಹೇಳಿದವ. ಈಗ ಅಲ್ಲಿ ಏನು ಉಳಿದಿಲ್ಲ, ಬರೀ ಒಂದೆರಡು ಕಲ್ಲು ಉಳ್ದಾವ ಕಾಲು ಉಳ್ದಾವ ಅಂತ ಏನ್ ಹೇಳ್ತಾರೆ. ಇಂಥ ಚಿರಂತನವಾಗಿರುವಂತಹ ತತ್ವವನ್ನ ಹೇಳುವಂತಹ ಸಾಹಿತ್ಯ ನಮ್ಮ ಹಳಗನ್ನಡದೊಳಗೆ ಇರ್ತಿರ್ಲಿಕ್ಕೆ ಅದು ಬರೀ ಶುಷ್ಕ ಕಾವ್ಯದ ಬರೀ ಮತ ಹೇಳಿದ ಅಂತ ಹೇಳೋದ್ರೊಳಗೆ ಸರಿ ಅಲ್ಲ. ಚಿರಂತನವಾದಂತಹ ಮೂಲ್ಯಗಳು ಇದ್ದಲ್ಲೇ ಸಾಹಿತ್ಯ ಇದು ದೇಶ ಕಾಲವನ್ನು ಮೀರಿ ನಿಲ್ಲುವಂತಹ ಸಾಹಿತ್ಯವಾಗ್ತದೆ. ಈಗ ಶೇಕ್ಸ್ಪಿಯರ್ ನಾವು ಯಾತಕ್ಕೆ ಓದ್ತೀವಿ, ಕಾಳಿದಾಸನ ಆದೇಶಿ ಜನ ಯಾತಕ್ಕೆ ಓದ್ತಾರೆ ಅಂದ್ರೆ ಇದು ಇವತ್ತಿಗೂ ಕೂಡ ಪ್ರಸ್ತುತವಾದದ್ದು ಅಂತಂಬ ವಿಷಯದಲ್ಲಿ ನಮ್ಮ ಹೊಸ ಪೀಳಿಗೆಯ ಜನ ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳು ತಿಳ್ಕೊಳ್ಬೇಕು ಎಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ಒಂದೊಂದು ಸಾಹಿತ್ಯಕ್ಕೆ ಒಂದೊಂದು ಲೇಬಲ್ ಅನ್ನು ಅಂಟಿಸಿ ಇದು ಹಾಗೆ ಹೀಗೆ ಅಂತ ಅನ್ನೋಕ್ಕಿಂತ ಈಗ 12ನೇ ಶತಮಾನ ಸಾಹಿತ್ಯ ಒಳಗೆ ನೋಡ್ತೀವಿ. ನಾನು ಯಾವಾಗಲೂ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದು ಎಳೆಯ ಇಂದಿಂಗೆ ನಾಳಿಂಗೆ ಎಂದೆನಾದರೆ ಅಂತ ಬಸವಣ್ಣವರು ಹೇಳಿದ್ರು. ಈ ರೀತಿಯಾಗಿ ಒಂದು ನಿರಪೇಕ್ಷ ಭಾವನಾ ಜೀವನದೊಳಗಿರಬೇಕು ಅನ್ನುವಂಥ ಶಾಶ್ವತ ಸತ್ಯವನ್ನು ಹೇಳುವ ಸಾಹಿತ್ಯ ನಾವು ಒಂದಿನ ಲೇಬಲ್ ಹಚ್ಚಿ ಬಿಟ್ಬಿಟ್ಟೆವು ಅಂತ ತಿಳ್ಕೊಂಬಂದು. ಅಥವಾ ಉದರ ವೈರಾಗ್ಯವಿದು ನಮ್ಮ ಪದುವನಾಭನಲ್ಲಿ ಲೇಷ ಬಕುತಿ ಇಲ್ಲದ ಉದರ ಅಲ್ಲಿ ಬರುವಂತಹ ಕಾವ್ಯನೂ ಎಷ್ಟು ಸುಂದರವಾಗಿ ಬರ್ತದೆ. ಕಂಚಗಾರರ ಬಿಡಾರದಂದ್ರೆ ಕರು ಹಿತ್ತಾಳೆಗಳ ಪ್ರತಿಮೆಗಳ ನೆರಯಿ ಮಿಂಚಲೆ ಅಂತ ಮತ್ತೆ ದೀಪ ಹಚ್ಚುವಂತಹದ್ದು ಅನ್ನುವಾಗ ಆಮೇಲೆ ಬರೀ ಆಡಂಬರಕ್ಕಾಗಿ ಕರ್ಮಠತನಕ್ಕಾಗಿ ಎಮ್ಮೆ ಬರೀ ಬಡ್ಕೊಂಡ ಹಂಗ ನಾವು ನಾಮಗಳನ್ನು ಹಚ್ಚಿಕೊಂಡ್ರೆ ಆಗುದಿಲ್ಲ ಅನ್ನುವಾಗ ಇವತ್ತ ಯಾರು ರೆವಲ್ಯೂಷನರಿ ಅಂತಾರೆ ಅವ್ರಿಗಿಂತ ರೆವಲ್ಯೂಷನರಿ ಆಗಿ ಆ ಕಾಲಕ್ಕೆ ಹೇಳಿದಂತ ಮಾತುಗಳೇನವ ಇವು ಶಾಶ್ವತ ಮೌಲ್ಯಗಳು. ಅದಕ್ಕೆ ವಸ್ತುವಿನ ದೃಷ್ಟಿಯಿಂದ ಅಂತೂ ಒಂದು ನನಗನ್ನಿಸ್ತದೆ, ಭಾಷೆಯ ದೃಷ್ಟಿಯಿಂದ ಸಹಿತ ಹಳಗನ್ನಡ ನಮಗೆ ಬೇಕೇನು ಅಂತ. ಅದಕ್ಕೆ ನೀವೇನಂತೀರಿ? ಭಾಷೆಯ ಶುದ್ಧಿಯ ದೃಷ್ಟಿಯಿಂದ ಹಳಗನ್ನಡ ಎಂಬುದನ್ನು ನಾವು ಇವತ್ತಿನ ದಿವಸ ಬಿಟ್ಟಿವಿ, ಇದೇನು ಸರಿನೇ. ಆದರೆ ನಾವು ಉಪಯೋಗ ಮಾಡುವಂತಹ ಹೊಸಗನ್ನಡದಲ್ಲಿ ಹಳಗನ್ನಡ ಅಂತ ಯಾವುದಕ್ಕೆ ಕರಿತೇವೋ ಅದರಲ್ಲಿ ತುಂಬಾ ಕನ್ನಡ ದೇಶೀಯ ಶಬ್ದಗಳಿವೆ. ಅದರಲ್ಲಿ ಇವತ್ತಿನ ದಿವಸ ನಾವು ಉಪಯೋಗ ಮಾಡಬಹುದು ಎಂಬುವಂತಹ ಶಬ್ದಗಳು ಅನೇಕ ಇವೆ. ನಿಮ್ಗೆ ಗೊತ್ತಿದೆಯಲ್ಲ, ಈಗ ಕೆಲವು 40-50 ವರ್ಷದ ಹಿಂದೆ ಇಂತಹ ಶಬ್ದಗಳನ್ನ ಬಳಕೆಯಲ್ಲಿ ತರಬೇಕು ಎಂಬ ಪ್ರಯತ್ನ ನಡೆಯಿತು. ಆವಾಗ ಇದೆಲ್ಲ ಬಹಳ ಚಮತ್ಕಾರದ್ದು ಕೆಲವು ತಿಳ್ಕೊಂಡ್ರು. ಈಗ ಗೊತ್ತು, ಗುರಿ, ನಲ್ಮೆ
ಈ ಕೆಲವು ಅಚ್ಚಗನ್ನಡ ಶಬ್ದಗಳನ್ನ ಹಿಂದಿನ ಕಾವ್ಯದಿಂದ ಎತ್ತಿಕೊಂಡು ಆಗ ಬೇಂದ್ರೆಯವರು ಮತ್ತೆ ಕೆಲವು ಜನರು ಪ್ರಯತ್ನ ಮಾಡಿದಾಗ ಜನರು ಅಭಾಷ್ಯ ಮಾಡಿದರು. ಈಗ ಅವೇ ರೂಢಿಯಾಗಿವೆ. ಅಂದ್ರೆ ಸಂಸ್ಕೃತ ಶಬ್ದ ಇರಲಿ, ಕನ್ನಡ ಶಬ್ದ ಇರಲಿ, ಹಿಂದಿನ ಸಾಹಿತ್ಯದಲ್ಲಿ ಬಂದದ್ದಕ್ಕೆ ಅದಕ್ಕೆ ಬಹಳ ನೀವು ಹೊಸ ಅರ್ಥ ಕೆಲವು ಸಲ ತುಂಬಬೇಕಾದೀತು. ಆದರೆ ಆ ಶಬ್ದಗಳನ್ನು ನಾವು ತಿಳ್ಕೊಂಡ ಮೇಲೆ ಅವನ್ನ ಕಾಲೋಚಿತವಾದ ರೀತಿಯಲ್ಲಿ ಬಳಸೋದು ಸಾಧ್ಯ ಅಂತ ನನಗನ್ನಿಸ್ತದೆ. ಅದೇ ಆ ಶಬ್ದಗಳನ್ನ ಕಾಲೋಚಿತವಾಗಿ ಅಂತಂದ್ರೆ ಅದು ಇವತ್ತಿನ ಇಂಗ್ಲಿಷ್ ರೀತಿಯ ಒಂದು ವಿಮರ್ಶೆಯ ಪದ್ಧತಿ ನಮ್ಮಲ್ಲಿ ಏನು ಬರ್ತಾ ಇದೆ. ಅದು ಎಷ್ಟೋ ಇಂಗ್ಲಿಷ್ ಶಬ್ದಗಳು ಸಾಹಿತ್ಯ ವಿಮರ್ಶೆಯೊಳಗೆ ಬರುವುದನ್ನು ನೋಡ್ತೀವಿ. ಇದರ ರೆಲೆವೆನ್ಸ್ ಏನು ಅಂತ ಕೇಳ್ತೀವಿ. ಮತ್ತೇನೋ ಇಂಥ ಶಬ್ದಗಳು ಬರ್ತವೆ. ಅಥೆಂಟಿಕ್, ಇದು ಅಥೆಂಟಿಕ್ ಅನ್ನೋದು ಏನ್ ಕನ್ನಡ ಶಬ್ದ ಉಪಯೋಗ ಮಾಡ್ದಂಗ್ ಮಾಡ್ತೀವಿ, ಇವನ್ನ ಉಪಯೋಗ ಮಾಡ್ಬೇಕಂತೀರೋ ಅಥವಾ ಇವನ್ನೇನ್ರೆ ಇದಕ್ಕೆ ಬೇರೆ ಶಬ್ದಗಳನ್ನ ಹಾಕೋಬೇಕು, ಕನ್ನಡ ಶಬ್ದಗಳನ್ನ ಹಾಕೋಬೇಕು ಅಂತೀರೋ? ಹೇಳಿದ್ನಲ್ಲ, ನಮಗೆ ಅಥೆಂಟಿಕ್ ಅಂದ್ರೇನೆ ಅದು ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ಒಂದೇನೋ ಒಂದು ಕಲ್ಪನೆ ಮಾಡಿಕೊಂಡು ಬಿಟ್ಟಿವಿ. ಅದು ನೈಜವಾದದ್ದು, ಪ್ರಾಮಾಣಿಕವಾದದ್ದು, ಅಧಿಕೃತವಾದದ್ದು ಈ ಶಬ್ದ ನಾವು ರೂಢಿಯಲ್ಲಿ ತಂದು ಬಿಟ್ರೆ ಆಮೇಲೆ ಅಥೆಂಟಿಕ್ ಇದನ್ನು ಉಪಯೋಗ ಮಾಡೋದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಅದಕ್ಕೇನು ಶಬ್ದವೇ ಇಲ್ಲ ಅಂಬೋ ಹಾಗೆ ಅದನ್ನ ಮಾತಿನಲ್ಲಿ ಉಪಯೋಗ ಮಾಡೋದು, ಬರವಣಿಗೆಯಲ್ಲಿ ಉಪಯೋಗ ಮಾಡೋದು, ಈಗ ಈ ತರದ ಒಂದು ಪ್ರವೃತ್ತಿಯನ್ನು ಕಂಡು ಬರ್ತದೆ. ಅದು ಕೆಲವು ಶಬ್ದಗಳ ಬಗ್ಗೆ ಮಾತ್ರ ಬರ್ತದೆ. ಈಗ ಕನ್ಸರ್ನ್ಸ್ ಅನ್ನೋ ಶಬ್ದ ಬಂದಾಗ ಇವತ್ತಿನ ಸಾಹಿತ್ಯದ ಕಾಳಜಿಗಳು ಅಂತ ಉಪಯೋಗ ಮಾಡ್ತೀವಿ. ಆದ್ರೆ ಅಥೆಂಟಿಕ್ ಬಂದಾಗ, ರೆಲೆವೆನ್ಸ್ ಬಂದಾಗ ಅವನ್ ಬಿಟ್ಟು ಇಂಗ್ಲಿಷ್ ಶಬ್ದಗಳನ್ನೇ ಉಪಯೋಗ ಮಾಡ್ತೀವಿ. ಇದಕ್ಕೂ ಸಹಿತ ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಶಬ್ದಗಳವ, ಅವನ್ನ ಉಪಯೋಗ ಮಾಡಬಹುದು. ಯಾಕಂದ್ರೆ ನಾವು ಈಗ ಮಾದರಿಯಾಗಿ ನಮ್ಮ ಕಾಲದ ಜನಕ್ಕೆ ಇದನ್ನ ಹೇಳಬೇಕಾಗ್ತದೆ. ನಾವು ಉಪಯೋಗ ಮಾಡಿ ನಾವು ಅದನ್ನ ಮಾಡ್ತಾ ಹೋದ್ವಿ ಅಂದ್ರೆ ಮುಂದಿನ ಈ ಭಾಷೆಯೊಳಗೆ ಎಷ್ಟೋ ಸಲ ಯಾವ ತಾವಾಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾವ. ಭಾಷೆಯಲ್ಲಿ ಪ್ಯೂರಿಸಮ್ ಇಲ್ಲ ಅಂತ ಅನ್ನೋದು ನಾವೆಲ್ಲರೂ ನೋಡಿದ. ಅಲ್ಲೇ ವೀರಾವೇಶಕ್ಕೆ ಏನೋ ಆಸ್ಪದ ಇಲ್ಲ, ತಾನಾಗಿ ಯಾವ್ದು ಬಂದು ಸೇರ್ಕೋತದೆ. ಈಗ ಜಡ್ಜ್ ಅನ್ನೋದು, ಸಮನ್ಸ್ ಅನ್ನೋದು, ಅವನ್ನ ನಾವು ಉಪಯೋಗ ಮಾಡ್ಬೇಕು. ಆದ್ರೆ ಅವನ್ನ ಹಿಡಿದು ಎಳೆದು ತಗೊಂಡ್ಬರೋದ್ರೊಳಗೆ ಏನೋ ಒಂದು ಅರ್ಥ ಇಲ್ಲ ಅಂತ ಅನಿಸ್ತದೆ. ಅದೇನೋ ನಿಮ್ಗೆ ನೆನಪಿರ್ಬೇಕಲ್ಲ, ಹಿಂದೆ ಚಿನ್ನಂಶಿಕಂಠೆ ಅವರು ಕಾಸಿನ ಸಂಘ ಅಂತೇನೋ ಮಾಡಿದ್ರು ಅಂತ. ಅದು ಏನದು ಕಾಸಿನ ಸಂಘ ಅಂದ್ರೆ? ಕಾಸಿನ ಸಂಘ ಅಂದ್ರೆ ಇಂಗ್ಲಿಷ್ ಶಬ್ದಗಳನ್ನ ಅವರ ಸ್ನೇಹಿತರ ಒಂದು ಗುಂಪಿನಲ್ಲಿ ಇಂಗ್ಲಿಷ್ ಶಬ್ದ ಯಾರಾದ್ರೂ ಉಪಯೋಗ ಮಾಡಿದ ಕೂಡಲೇ ಅವರೊಂದು ದಂಡ ಕೊಡ್ಬೇಕಾಗ್ತಿತ್ತು. ಆ ಕಾಲದಲ್ಲಿ ಏನೋ ಒಂದು ನಾಣ್ಯ ಇಂಥದ್ದು ಕೊಡಬೇಕು ಅಂತ, ಅದೆಲ್ಲ ಬಹಳ ಸಂಗ್ರಹವಾಯಿತು. ಆಮೇಲೆ ಇನ್ನು ನಾವು ಇಂಗ್ಲಿಷ್ ಶಬ್ದ ಉಪಯೋಗ ಮಾಡೋದು ಇದು ಅನಿವಾರ್ಯ, ಇದನ್ನ ಬಿಡು ಹಂಗಿಲ್ಲ ಅಂತ ತಿಳ್ಕೊಂಡು ಆ ಸಂಘ ನಾವು ಹೆಚ್ಚಾಯ್ತು, ಕನ್ನಡ ಕಡಿಮೆ ಆಯ್ತು ಅಂಬೋದು. ಆದರೆ ಆ ರೀತಿಯ ತಮಾಷೆ ಮಾಡೋದು ಇದು ಬೇರೆ. ಅಂದ್ರೆ ನಾವು ಅದರ ಅರ್ಥ ಏನ್ ತಿಳ್ಕೋಬೇಕು ಅಂತಂದ್ರೆ, ನೀವು ಹೇಳಿದಾಗಿ ಪ್ಯೂರಿಸಮ್ ಅಂತ ಎಂಬುದನ್ನು ಅತಿಯಾಗಿ ಮಾಡಬೇಕು ಎಂಬುದು ಉದ್ದೇಶವಲ್ಲ. ಆದರೆ ನಾವು ಕನ್ನಡ ಶಬ್ದಗಳನ್ನ ಹೆಚ್ಚೆಚ್ಚಾಗಿ ನಮ್ಮ ನಿತ್ಯದ ವ್ಯವಹಾರದಲ್ಲಿ, ಬರವಣಿಗೆಯಲ್ಲಿ ಉಪಯೋಗ ಮಾಡದೇ ಇದ್ರೆ ಎರಡು ಪರಿಣಾಮ ಆಗ್ತವೆ. ಒಂದು, ನಮ್ಮ ಸುತ್ತಮುತ್ತ ಬೆಳೆಯುವಂತಹ ಹುಡುಗರು ಅದೇ ರೀತಿ ಮಾಡ್ತಾರೆ, ಇದು ಬೆಳ್ಕೋತಾ ಹೋಗ್ತದೆ ಈ ರೂಢಿ. ಇನ್ನೊಂದು, ನಮ್ಮ ಭಾಷೆ ಬೆಳೆಯೋದಿಲ್ಲ. ನಾವು ನಮ್ಮ ವಿಚಾರಗಳನ್ನ, ನಮ್ಮ ಭಾವನೆಗಳನ್ನ, ಸೂಕ್ಷ್ಮತರವಾದಂತಹದ್ದನ್ನ ನಮ್ಮ ಭಾಷೆಯಲ್ಲಿ ನಾವು ಹೇಳೋ ಶಕ್ತಿಯನ್ನ ನಾವು ಪಡೆದೇ ಹೋದ್ರೆ ನಾವು ಯಾವ ರೀತಿಯಿಂದ ನಮ್ಮ ಭಾಷೆಯನ್ನು ಬೆಳೆಸ್ತೀವಿ? ಯಾವುದೋ ಒಂದು ಶಬ್ದದ ಬಗ್ಗೆ ಬಂತು ಅಂತಂದ್ರೆ ನಾವು ನೀವು ಕೂತ್ಕೊಂಡು ಮಾತಾಡೋಣ, ಈ ಶಬ್ದ ಸರಿಯೋ ಆ ಶಬ್ದ ಸರಿಯೋ ಅಂತ. ಅದನ್ನು ಬಿಟ್ಟುಕೊಂಡು ಇಂಗ್ಲಿಷ್ನೇ ಉಪಯೋಗ ಮಾಡ್ತಾ ಹೋದ್ರೆ ಕೊನೆಯವರೆಗೂ ಅದೇ ಒಂದು ರೂಢಿ ಬಂದ್ಬಿಡ್ತದೆ. ನಮ್ಮ ಭಾಷೆಯ ಬೇರುಗಳನ್ನೇ ಬಿಟ್ಬಿಟ್ಟಂತೆ ಆಗ್ತದೆ. ಅದು ಟಂಗಿ ಹಿಡ್ಕೊಂಡು ಯಾವುದೋ ಮಾತು ಶುರು ಆಗ್ತದೆ ಅಂತಾನು ಒಂದ್ ರೀತಿಯಿಂದ ಬರ್ತದೆ ಅಂತಂದಂಗ ನನಗೆ ಇದು ಬರ್ತದೆ. ಈ ಸಾಹಿತ್ಯ ವಿಮರ್ಶೆಯಲ್ಲಿ ಹೊಸದಾಗ ಸಾಹಿತ್ಯ ಏನು ಬೆಳೀತಾ ಇದೆ. ನೀವು ಒಂದು ಕಾಲದಲ್ಲಿ ಬರೆದ್ರಿ, ಸರಿ, ನವೋದಯ ಕಾಲದಲ್ಲಿ ನೀವು ಬರೆದ್ರಿ, ಬೇಂದ್ರೆ ಅವರು ಬರೆದ್ರು, ಗೋಕಾಕರು ಬರೆದ್ರು, ಎಲ್ಲ ಈಗ ನಮ್ಮ ಕಣಿವೆಯವರು ಬರೆದ್ರು. ಈಗ ಮತ್ತು ಬೇರೆ ಬೇರೆ ರೀತಿಯಿಂದ ಬರೆಯುವಂತಹ ಬರವಣಿಗೆಗಳು ಬಂದಾವೆ, ಸಾಹಿತ್ಯ ಮಾರ್ಗಗಳು ಬಂದಾವ, ಹೊಸ ಒಲವುಗಳು ಬಂದಾವ. ಸರಿ. ಆದ್ರೆ ಇವಕ್ಕ ಮತ್ತು ಪೂರ್ವದಲ್ಲಿದ್ದಂಥ ಪರಂಪರೆಗಳೇನವ, ಅವಕ್ಕ ಏನು ಸಂಬಂಧ ಇರಬೇಕು ಅಂತ ನಿಮಗೆ ಅನಿಸ್ತದೆ? ಪೂರ್ವದಲ್ಲಿ ಇದ್ದಂತಹ ಪರಂಪರೆಗಳಿಗೂ ಇವಕ್ಕೂ ಇರುವಂತಹ ಎಲ್ಲದಕ್ಕೂ ಒಂದುಗೂಡುವಂತಹ ಒಂದು ಸೂತ್ರ ಅಂತಂದ್ರೆ, ಈ ಸಾಹಿತ್ಯವನ್ನ ತಾನು ತನ್ನ ವ್ಯಕ್ತಿತ್ವಕ್ಕೆ, ತನ್ನ ಮನೋಧರ್ಮಕ್ಕೆ ನಿಷ್ಠವಾಗಿ ಬರೀಬೇಕು. ಹಿಂದಿನವರು ಯಾರು ಪಂಪ ಬರೆದ ಅಥವಾ ಬಸವಣ್ಣ, ಅಲಮಪ್ರಭು, ಅಕ್ಕಮಹಾದೇವಿ ಬರೆದರು, ಇವರೆಲ್ಲರೂ ತಮ್ಮ ಚೈತನ್ಯಕ್ಕೆ ನಿಷ್ಠವಾಗಿ ಇದ್ದು ತಮ್ಮದನ್ನು ಬರೆದರು.
ಇವತ್ತಿನ ದಿವಸವೂ ಕೂಡ ನನಗೆ ಹೇಳಬೇಕಾದ್ದು ಈ ಸ್ವ ಎಂಬುದೇನಿದೆಯಲ್ಲ, ಸ್ವಂತಿಕೆ, ಸ್ವಯಂ ನಾನು ನನ್ನ ಅನುಭವ ನನ್ನ ಆಲೋಚನೆ, ಇದನ್ನು ನಾನು ವ್ಯಕ್ತ ಮಾಡೋದಕ್ಕೆ ನಾನು ಸ್ವತಂತ್ರನಾಗಿದ್ದೇನೆ. ಅಂದ್ರೆ ನಾನು ಒಂದ್ ಕಡೆ ಹೇಳಿದಂತೆ ಸ್ವ ಎಂಬುದೇ ಇದು ಎಲ್ಲಾ ಸಾಹಿತ್ಯದ ಸರ್ವಸ್ವ. ಅಂದ್ರೆ ಆ ರೀತಿಯಾಗಿ ಬೇರೆ ಬೇರೆ ಮಾರ್ಗಗಳಿರ್ಬೋದು, ಬರೆಯುವ ಶೈಲಿಯಲ್ಲಿ ಇರ್ಬೋದು, ಅವರ ವಿಚಾರಗಳಲ್ಲಿರ್ಬೋದು, ಬಂಡಾಯ ಇರ್ಬೋದು, ಅಲ್ಲಿಂದ ಏನೇ ಇರಬಹುದು. ಆದರೆ ಈ ಎಲ್ಲರನ್ನೂ ಒಂದುಗೂಡಿಸುವಂತಹ ಒಂದು ಸೂತ್ರ ಸಾಹಿತ್ಯದಲ್ಲಿ ಇಂದೂ ಇದೆ. ಅದನ್ನ ನಾವು ಒತ್ತಿ ಹೇಳಿ ಸಾಹಿತ್ಯದಲ್ಲಿ ಬಾಂಧವ್ಯ ಇದನ್ನ ಬೆಳೆಸಬೇಕು. ಅಂದ್ರೆ ಗುಂಪುಗಳು ಇದರಲ್ಲಿ ಇರೋದು, ಮಾರ್ಗಗಳಿರ್ಬೋದು, ಅದರ ಗುಂಪುಗಳು ಇರೋದು ಆಗಬಾರ್ದು. ಅದೇ ಏನಾಗ್ತದೆ, ಒಂದು ಕಾಲಕ್ಕೆ ಯಾವುದು ಎಲ್ಲ ಜನರನ್ನ ಆಕರ್ಷಿಸುತ್ತದೆ ಅದು ಕೆಲ ಕಾಲ ನಂತರ ಆಲ್ ಆರ್ಡರ್ ಚೇಂಜಸ್ ಯೀಲ್ಡಿಂಗ್ ಪ್ಲೇಸ್ ಟು ನ್ಯೂ ಅಂದಾಗ ಅದು ಎಷ್ಟೇ ಒಳ್ಳೇದಿದ್ರು ಸಹಿತ ಕೆಲವು ಕಾಲಕ್ಕೆ ಮತ್ತೊಂದಕ್ಕೆ ಅವಕಾಶ ಮಾಡಿಕೊಡಬೇಕಾಗ್ತದೆ. ಯಾಕಂದ್ರೆ ಹೊಸದು ಬೇಕು ಅಂತ ಅನಿಸ್ತದೆ. ಕಾವ್ಯದೊಳಗೆ ಲಾಲಿತ್ಯನೇ ಬಹಳ ಆಯ್ತು ಅಂತಂದ್ರೆ ಲಾಲಿತ್ಯ ಬೇಡಪ್ಪ, ಒಂದ್ ಸ್ವಲ್ಪ ಏನೋ ಒಂದು ಬೇರೆ ರೀತಿ ಬರವಣಿಗೆ ಬರಲಿ ಅಂತ ಇರ್ತದೆ. ಆದ್ರೆ ಅದು ಬಂತು ಅಂದ್ರೆ ಇದನ್ನು ಹೊಡೆದು ಹಾಕಬೇಕು ಅಂತಿಲ್ಲ. ನಾನು ವ್ಯಾಕರಣದ ಭಾಷೆಯಾಗಿ ಹೇಳಬೇಕಾದ್ರೆ ಹೊಸದಾಗಿ ಬರುವಂತಹ ಒಲವುಗಳು ಆಗಮವಾಗಿ ಬರಬೇಕೇ ಹೊರತು ಆದೇಶವಾಗಿ ಅರಿಯಬಲ್ ಬರಬಾರದು, ಲೋಪವಾಗಿ ಅಂತ ಬರಬಾರದು. ಈ ರೀತಿಯಾಗಿ ನೀವು ಹೇಳಿದ್ ಸರಿನೇ. ನೀವು ಭಾಷಾಶಾಸ್ತ್ರ ವ್ಯಾಕರಣ ಅಭ್ಯಾಸ ಮಾಡಿರಿ. ಆದ್ರೆ ಏನಾಗಿದೆ ಅಂದ್ರೆ ಈಗ ಆದೇಶ ಅಂದ್ರೇನು, ಆಗಮ ಅಂದ್ರೇನು, ಇದನ್ನು ಬೇಕಾಗ್ತದೆ. ಅಂದ್ರೆ ಅದನ್ನ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಿಮ್ಗೆ ಗೊತ್ತದಲ್ಲ, BM ಶ್ರೀ ಅವರಾಗಲಿ, EP ರೈಸ್ ಕೂಡ ಹೇಳಿದ ಮಾತು. ಇವು ಸಾಹಿತ್ಯ ಎಂಬ ಒಂದು ಪ್ರವಾಹ, ಒಂದು ನದಿ, ಇದಕ್ಕೆ ಬೇರೆ ಬೇರೆ ಟ್ರಿಬ್ಯೂಟರೀಸ್, ಬೇರೆ ಬೇರೆ ಶಾಖೋಪಶಾಖೆಗಳಂತೆ ಸೇರಬೇಕು. ಅದು ಪ್ರವಾಹ ದೊಡ್ಡದಾಗ್ತಾ ಹೋಗ್ಬೇಕು. ಬೇರೆ ಒಂದು ಬಂದು ಮೊದಲಿನ ಪ್ರವಾಹವನ್ನ ಕೊಚ್ಚಿಕೊಂಡು ಹೋಗ್ಬಿಡ್ಬೇಕು ಎಂಬುವಂತಹದ್ದಾಗಬಾರದು ಎಂಬ ಮಾತು ಬಹಳ. ಈ ಹೊಸ ಒಲವುಗಳು ಅಂತನವೇನವ ಇವು ನಮ್ಮ ಬೇಂದ್ರೆಯವರ ಭಾಷೆಯಲ್ಲಿ ಹೇಳಬೇಕಾದ್ರೆ ತಂತಿಯ ತುಂಬೆಲ್ಲ ಕೀಸರ ಬಾಸರ. ಆದರೆ ಇವು ವಿವಿಧ ಮುಖವಾಗಿ ಎಲ್ಲವೂ ಒಂದಾಗಬೇಕು. ಎಲ್ಲ ರೀತಿಯಿಂದ ಬರೆಯುವಂತಹ ಒಂದು ಪದ್ಧತಿ ಇರ್ತದೆ ಅಂತ ಅನ್ನೋದನ್ನ ನಾವು ಅದರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನೋದು ಅರ್ಥ. ಎಲ್ಲರೂ ತಮ್ಮ ವಿಚಾರಧಾರೆಯನ್ನ, ತಮ್ಮ ಮತಧರ್ಮವನ್ನು ಅನುಸರಿಸಬಹುದು. ಆದ್ರೆ ಎಲ್ಲರೂ ಒಟ್ಟುಗೂಡುವಂತಹ ಒಂದು ಸೂತ್ರ ಏನಿದೆ, ಸಮನ್ವಯ ಸೂತ್ರವನ್ನ ನಮ್ಮ ಜೀವನದಲ್ಲಿ ತರೋದು ಇದು ಅತ್ಯಂತ ಅವಶ್ಯ ಎಂಬುದಕ್ಕೆ ಸಂಶಯವೇ ಇಲ್ಲ. ಅದೇ ಡಾಕ್ಟರ್ ಮುಗುಳಿ ಅವರೇ, ಬಹಳ ಆನಂದ ಆಯ್ತು. ಇಲ್ಲಿ ತನಕ ನಾವು ಹಳಗನ್ನಡ ಸಾಹಿತ್ಯದ ಅಭ್ಯಾಸದ ಅವಶ್ಯಕತೆ ಸಲುವಾಗಿ ಮಾತಾಡಿದೆವು. ಅನಾವಶ್ಯಕವಾಗಿ ಇಂಗ್ಲಿಷ್ ಪದಗಳನ್ನು ಬಳಸಬಾರದು ಅನ್ನೋ ಸಲುವಾಗಿ ಮಾತಾಡಿದೆವು. ಹೊಸ ಸಾಹಿತ್ಯದ ಒಲವುಗಳು ಹಳೆಯದನ್ನು ಕೊಲ್ಲಬೇಕು ಅಂತ ಇರಬೇಕು ಅಂತ ಅನ್ನೋದು ಅಲ್ಲ ಅನ್ನೋ ಸಲುವಾಗಿ ಮಾತಾಡಿದೆವು. ಆಮೇಲೆ ನಾವು ಪ್ರೈಮರಿ ಸೋರ್ಸಸ್ಗೆ ಹೋಗಬೇಕು ಅನ್ನೋ ಸಲುವಾಗಿ ಮಾತಾಡಿದೆವು. ಅದು ನಾನು ಮೊದಲಿಗೆ ಹೇಳಿದ್ನಲ್ಲ, ಕಾವ್ಯಶಾಸ್ತ್ರ ವಿನೋದ ತುಂಬಾ ಹೊಟ್ಟೆ ತುಂಬಷ್ಟು ಆನಂದ ಆಯ್ತು ಅಂತ ನಾನು ಹೇಳ್ತೀನಿ. ನಿಮಗೆ ನಮಸ್ಕಾರ. ನಮಸ್ಕಾರ. ಕನ್ನಡದ ಖ್ಯಾತ ವಿದ್ವಾಂಸ, ಸಾಹಿತಿ, ಕವಿ, ಕಾದಂಬರಿಕಾರ, ಕಥೆಗಾರ, ನಾಟಕಕಾರ, ಪ್ರಬಂಧಕಾರರಾದಂಥ ರಮಶ್ರೀ ಮುಗುಳಿ ಅವರ ಸಂದರ್ಶನದ ಆಯ್ದ ಭಾಗವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಯ ಧಾರವಾಡ್ಕರ್. ಈಗ ರಮಶ್ರೀ ಮುಗುಳಿ ವಿರಚಿತ ಒಂದು ಗೀತೆಯನ್ನ ಕೇಳೋಣ. ಜೀವಶುಕ ನಾಮಸ್ಮರಣದ ಗಾನದಲ್ಲಿ ನಿಂದಿರು ಜೀವಶುಕ, ನಿಂದಿರು ಜೀವಶುಕ. ದೇಹದ ಸುಂದರ ಪಂಜರದಲ್ಲಿಯೇ ನಿಂದಿರು ಜೀವಶುಕ, ನಿಂದಿರು ಜೀವಶುಕ, ನಿಂದಿರು ಜೀವಶುಕ.
ಒಡೆಯನ ಪಡೆಯುವ ಹಾತೊರೇತಗೆ ಪಡೆಯುವುದಿಲ್ಲೇ ಒಡಲಲಿರಲಿಕೆ ಬಂಧನ ಅಂದವ ಬೇಡಿದುದೇಕೆ ಇಂದತನೇತಕ್ಕೆ ಬಿಸುಡುವ ಬಯಕೆ ಇಂದದನೇತಕ್ಕೆ ಬಿಸುಡುವ ಬಯಕೆ ನಾಮ ಸ್ಮರಣದ ಕಾಮಗಾನದಲ್ಲಿ ನಿಂದಿರು ಜೀವ ಶುಕ ನಿಂದಿರು ಜೀವ ಶುಕ ನಿಂದಿರು ಜೀವ ಶುಕ. ಮರವಿನ ಮರೆಯಲಿ ನೆನವು ದೀಪಿಕೆ ಉರಿಬುದ ಕಾದಿರು ಜನ್ಮ ಜನ್ಮಕ್ಕೆ ಪಡೆಯುವ ನೆನವಿನ ಸೊಡರನು ಪಡೆದೆ ಕಡೆವರೆಗೂ ಇದೆ ತಡೆದರು ಗೆಲಿದೆ ಕಡೆವರೆಗೂ ಇದೆ ತಡೆದರು ಗೆಲಿದೆ ಜೀವ ಶುಕ ನಾಮ ಸ್ಮರಣದ ಗಾನದಲ್ಲಿ ನಿಂದಿರು ಜೀವ ಶುಕ ನಿಂದಿರು ಜೀವ ಶುಕ. ಶ್ರೀಪಾದ್ ಹೆಗ್ಡೆ ಅವರ ಧ್ವನಿಯಲ್ಲಿ ರಂಶ್ರೀ ಮುಗಳಿ ವಿರಚಿತ ಭಾವಗೀತೆಯನ್ನ ಕೇಳಿದ್ರಲ್ಲ. ಕೇಳುಗರೆ, ಧ್ವನಿ ಭಂಡಾರದ ಅಗಾಧ ಶ್ರೀಮಂತಿಕೆಯಲ್ಲಿ ಹಲವಾರು ದಿಗ್ಗಜರ ಧ್ವನಿಗಳಿವೆ, ಭಾಷಣಗಳಿವೆ, ಸಂದರ್ಶನಗಳಿವೆ, ಸಂಗೀತ ಸುರುಳಿಗಳಿವೆ. ಇವುಗಳನ್ನ ಹೆಕ್ಕಿ ತೆಗೆದು ಮತ್ತೆ ಬರುವ ಸ್ಮೃತಿ ಪಟಲದಲ್ಲಿ ಮತ್ತಷ್ಟು ದಿಗ್ಗಜರ ಧ್ವನಿಯನ್ನ ನಿಮಗೆ ಕೇಳಿಸುವ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲಿವರೆಗೆ ಕಾಯ್ತಿರಲ್ಲ. ನಮಸ್ಕಾರ. ಶೋತಾರ ಕೇಳು ಇದು ನಭೋವಾಣಿ. ಸ್ಮೃತಿ ಪಟಲದಿಂದ ಆಕಾಶವಾಣಿ ಧಾರವಾಡ ಕೇಂದ್ರವು 75 ವಸಂತಗಳನ್ನ ಪೂರೈಸಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಹಕಾರ ಕೆ ಶಿವರಾಜ್. ಕೇಳು ಇದು ನಭೋ